ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಆರ್.ಟಿ ಅರ್ಜಿಯನ್ನು ಸ್ಟೇಟಸನ್ನು ಚೆಕ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಆರ್.ಟಿ ಅರ್ಜಿಯ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಚೆಕ್ ಮಾಡೋದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಏನಾದರೂ ಈ ಒಂದು ಆರ್.ಟಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿದರೆ ಈ ಒಂದು ಸ್ಟೇಟಸ್ಸು ಮತ್ತು ಅಲಾಟ್ಮೆಂಟ್ ಸೀಟ್ ಅಲಾಟ್ಮೆಂಟ್ ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಆನ್ಲೈನ್ ಮುಖಾಂತರ. ತುಂಬ ಈಜಿ ಇದೆ, ಮೊಬೈಲ್ ಮೂಲಕ ಚೆಕ್ ಮಾಡ್ಕೋಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲ್ ಸರ್ಚಲ್ಲಿ ಸ್ಕೂಲ್ ಎಜುಕೇಷನ್ ಅಂತ ಸರ್ಚ್ ಮಾಡಿ, ಅಥವಾ ಆರ್.ಟಿ ಅಪ್ಲಿಕೇಶನ್ ಅಂತ ಕೂಡ ಸರ್ಚ್ ಮಾಡಿ. ಅಧಿಕೃತವಾದ ವೆಬ್ಸೈಟ್ ಬಂದು ಸ್ಕೂಲ್ ಎಜುಕೇಷನ್ ಅಂತ ಇದೆ. ಈ ರೀತಿಯಾಗಿ ಓಪನ್ ಆಗುತ್ತೆ. ಸ್ಕೂಲ್ ಎಜುಕೇಷನ್ .karnataka.go.in ಅಂತ ಫಸ್ಟ್ ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಶಾಲಾ ಶಿಕ್ಷಣ ಇಲಾಖೆದು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ. ಕೆಳಗಡೆ ಇತ್ತೀಚಿನ ಒಂದು ಪ್ರಕಟಣೆ ಇರುತ್ತೆ, ನೋಡ್ತಾ ಇದ್ದಾರೆ. ಸ್ಲೈಡ್ ಸ್ಲೋ ಆಗ್ತಾ ಇದೆ ನೋಡಿ. ಇತ್ತೀಚಿನ ಸುದ್ದಿಗಳಲ್ಲಿ ಕೆಳಗಡೆ ನಿಮಗೆ ಲಿಸ್ಟ್ ಇರುತ್ತೆ. ಆ ಒಂದು ಲಿಸ್ಟನ್ನು ಚೆಕ್ ಮಾಡ್ಕೋಬೇಕು. ಆರ್.ಟಿದು ಸ್ಟೇಟಸ್ ಚೆಕ್ ಮಾಡೋದೊಂದು ಲಿಂಕ್ ಇರುತ್ತೆ, ಇಲ್ಲಿದೆ ನೋಡಿ. ಮೊದಲಿಗೆ ನಿಮಗೆ ಸ್ಟೇಟಸ್ ಚೆಕ್ ಮಾಡಿ ತಿಳಿಸ್ಕೊಡ್ತೀನಿ. ಆರ್.ಟಿ ಅಪ್ಲಿಕೇಶನ್ ಸ್ಟೇಟಸ್ ಫಾರ್ ಸೀಟ್ ಸೆಲೆಕ್ಷನ್ ಪ್ರೊಸೆಸ್ ಅಂತಿದೆ. ಈ ಒಂದು ಲಿಂಕನ್ನು ತಗೊಳ್ಳಿ. ಆರ್.ಟಿ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳೋಣ. ಸೀಟ್ ಅಲಾಟ್ಮೆಂಟ್ ಬಗ್ಗೆ ಕ್ಲಿಕ್ ಮಾಡಿದರೆ ಆರ್.ಟಿ ಅಪ್ಲಿಕೇಶನ್ ನಂಬರ್ ಕೇಳುತ್ತೆ. ಇಲ್ಲಿ ಆರ್.ಟಿ ಅಪ್ಲಿಕೇಶನ್ ನಂಬರನ್ನು ನೀವು ಎಂಟರ್ ಮಾಡಬೇಕು. ಎಂಟರ್ ಮಾಡಿ ಸರ್ಚ್ ಅಂತ ಕ್ಲಿಕ್ ಮಾಡಿ ನೋಡಿ. ಸರ್ಚ್ ಕೊಟ್ಟ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಆರ್.ಟಿ ಅಪ್ಲಿಕೇಶನ್ ಡೀಟೇಲ್ಸ್ ಕೆಳಗಡೆ ಓಪನ್ ಆಗುತ್ತೆ. ಮಗುವಿನ ಫೋಟೋ, ಅಪ್ಲಿಕೇಶನ್ ನಂಬರು, ಮಗುವಿನ ಹೆಸರು, ಡೇಟ್ ಆಫ್ ಬರ್ತು, ತಂದೆ ತಾಯಿ ಹೆಸರು ಎಲ್ಲ ಕೂಡ ಇಲ್ಲಿ ಶೋ ಆಗುತ್ತೆ. ಮತ್ತು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ನೋಡಿ. ಈ ರೀತಿಯಾಗಿ ಕೆಳಗಡೆ ಅಪ್ಲಿಕೇಶನ್ ಸ್ಟೇಟಸ್ ತೋರಿಸ್ತಾ ಇದೆ. ಅಪ್ಲಿಕೇಶನ್ ಸ್ಟೇಟಸ್ಸು ಇಲ್ಲಿ ಏನು ಬರ್ದಿದ್ದಪ್ಪ ಅಂದರೆ, ಅಪ್ಲಿಕೇಶನ್ ಈಸ್ ಕನ್ಸಿಡರ್ ಆರ್.ಟಿ 2026 ಸೀಟ್ ಸೆಲೆಕ್ಷನ್ ಪ್ರೊಸೆಸ್ ಸೆಕೆಂಡ್ ರೌಂಡ್ ಲಾಟ್ರಿ ಅಂತ ಬಂದಿದೆ. ಫಸ್ಟ್ ರೌಂಡಲ್ಲಿ ಸೆಲೆಕ್ಷನ್ ಆಗಿಲ್ಲ, ಸೆಕೆಂಡ್ ರೌಂಡಲ್ಲಿ ನಿಮಗೆ ಆದ್ಯತೆ ಇದೆ ಅಂತ ಕೊಟ್ಟಿದೆ. ಅದನ್ನು ಕೂಡ ಸೆಕೆಂಡ್ ರೌಂಡು ಲಾಟ್ರಿ ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ರೌಂಡಲ್ಲಿ ಲಾಟ್ರಿ ಮುಖಾಂತರ ನಿಮ್ಮ ಆಯ್ಕೆಯ ಪ್ರಕ್ರಿಯೆ ನಿಮ್ಮದು ಇರುತ್ತೆ ಅಂತ ಕೊಟ್ಟಿದ್ದಾರೆ. ಫಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಆಗಿತ್ತಪ್ಪ ಅಂದರೆ ಫಸ್ಟ್ ರೌಂಡಲ್ಲಿ ನಿಮಗೆ ಕನ್ಸಿಡರ್ ಮಾಡಿದ್ವಿ ಅಂತ ಬರ್ತಾ ಇತ್ತು. ಕೆಳಗಡೆ ಕೂಡ ಸ್ಕೂಲ್ ಯಾವ ಸೆಲೆಕ್ಟ್ ಮಾಡ್ಕೊಂಡಿದ್ದೀನೋ ಎಲ್ಲನೂ ಕೂಡ ಇಲ್ಲಿ ಡೀಟೇಲ್ಸ್ ತೋರಿಸ್ತಾ ಇದೆ. ಇದು ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋದು. ಈಗ ಸೀಟ್ ಅಲಾಟ್ಮೆಂಟ್ ಯಾರ್ಯಾರಿಗೆ ಆಗಿದೆ ಅಂತ ಅನ್ನೋದು ಕೂಡ ತೋರಿಸ್ಕೊಡ್ತೀನಿ. ಸ್ಟೇಟಸ್ ಚೆಕ್ ಆದ ನಂತರ ಮತ್ತೆ ನಿಮಗೆ ಇವಾಗ ಸೀಟ್ ಅಲಾಟ್ಮೆಂಟ್ ಬಗ್ಗೆ ಚೆಕ್ ಮಾಡಬೇಕು. ಬ್ಯಾಕ್ ಬನ್ನಿ. ಬ್ಯಾಕ್ ಬಂದರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಮೊದಲನಾಗೆ ಇಲ್ಲಿ ನಿಮಗೆ ಇದರಲ್ಲೇ ನಿಮಗೆ ಒಂದು ಸೀಟ್ ಅಲಾಟ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಆರ್.ಟಿ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಫಸ್ಟ್ ರೌಂಡ್ ಅಂತ ಇದೆ. ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಯಾರ್ಯಾರಿಗೆ ಆಗಿದೆ ಅನ್ನೋದು ಇಲ್ಲಿ ನಿಮಗೆ ತೋರಿಸ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಫಸ್ಟ್ ರೌಂಡು. ಮೊದಲಿಗೆ ಎಂಟರ್ ಅಪ್ಲಿಕೇಶನ್ ನಂಬರ್ ಅಂತಿದೆ. ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಿದ ನಂತರ ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತಿದೆ. ಅಪ್ಲಿಕೇಶನ್ ಹಾಕುವಾಗ ಯಾವ ನಂಬರ್ ಕೊಟ್ಟಿರ್ತೀರೋ ಆ ನಂಬರನ್ನು ಹಾಕಬೇಕು. ಹಾಕಿ ಸಬ್ಮಿಟ್ ಅಂತಿದೆ ನೋಡಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ನಿಮಗೆ ತೋರಿಸುತ್ತೆ. ಸಬ್ಮಿಟ್ ಕೊಡೋ ಅಪ್ಲಿಕೇಶನ್ ನಂಬರು, ಚಿಲ್ಡ್ ನೇಮು, ಪೇರೆಂಟ್ಸ್ ನೇಮು, ಮತ್ತು ಮೇಲ್ ಆರ್ ಫೀಮೇಲು, ಕ್ಯಾಟಗರಿ, ಕ್ಲಾಸ್ ಫಸ್ಟಿಗೆ ನೀವು ಅಪ್ಲಿಕೇಶನ್ ಹಾಕಿರೋದು, ಮತ್ತು ಈ ಸ್ಟೇಟಸ್ ನೋಡಿ ಅಲಾಟ್ಮೆಂಟ್ ಏನು ಬಂದಿದೆ. ಈ ಸುತ್ತಿನಲ್ಲಿ ನಿಮ್ಮ ಮಗುವಿಗೆ ಸೀಟ್ ಹಂಚಿಕೆ ಆಗಿಲ್ಲ, ಇದಕ್ಕಾಗಿ ವಿಷಾದಿಸುತ್ತೇವೆ ಅಂತ ಬಂದಿದೆ. ಈ ಒಂದು ಫಸ್ಟ್ ರೌಂಡ್ನಲ್ಲಿ ನಿಮಗೆ ಅಲಾಟ್ಮೆಂಟ್ ಆಗಿದೆಯಾ ಇಲ್ಲ, ಸೀಟ್ ಅಲಾಟ್ಮೆಂಟ್ ಆಗಿದೆಯಾ ಇಲ್ಲ ಅಂತ ನೀವು ಈ ರೀತಿಯಾಗಿ ಚೆಕ್ ಮಾಡ್ಕೋಬೋದು ತುಂಬ ಈಸಿಯಾಗಿ. ನೀವು ಕೂಡ ಅರ್ಜಿಯನ್ನು ಸಲ್ಲಿಸಿದರೆ ಈ ರೀತಿಯಾಗಿ ನೀವು ಚೆಕ್ ಮಾಡಿ ಸ್ಟೇಟಸ್ಸು ಮತ್ತು ಸೀಟ್ ಅಲಾಟ್ಮೆಂಟ್ ಬಗ್ಗೆ ಎರಡು ಚೆಕ್ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ ಅಲಾಟ್ಮೆಂಟ್ ಆಗಿದೆಯಾ ಇಲ್ಲ ಅನ್ನೋದು, ನಿಮಗೆ ಅಲಾಟ್ಮೆಂಟ್ ಆಗಿದ್ದರೆ ಯಾವ ಸ್ಕೂಲಿಗಾಗಿದೆ, ಯಾವ ಒಂದು ಊರಿಗಾಗಿದೆ ಅಂತ ನಿಮಗೆ ಅಲ್ಲಿ ಶೋ ಆಗುತ್ತೆ. ಅದು ನೋಡಿಕೊಂಡು ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು ಆ ಒಂದು ಸ್ಕೂಲಿಗೆ. ಈ ರೀತಿಯಾಗಿ ನೀವು ತುಂಬ ಆರ್.ಟಿ ಈ ಅರ್ಜಿಯನ್ನು, ಸ್ಥಿತಿಯನ್ನು ಮತ್ತು ಸೀಟ್ ಅಲಾಟ್ಮೆಂಟನ್ನು ಚೆಕ್ ಮಾಡೋದು ಹೇಳಿಕೊಟ್ಟಿದ್ದೀನಿ. ಇದರಲ್ಲಿ ಏನಾದರೂ ನಿಮಗೆ ಗೊತ್ತಾಗಿಲ್ಲ ಅಂದರೆ, ಏನಾದರೂ ಮಾಹಿತಿ ಬೇಕು, ಹೆಚ್ಚಿನ ಮಾಹಿತಿ ಅಂದರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮಗೆ ಉತ್ತರನ ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.